ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಘಜ್ನಿ ಮಹಮ್ಮದ್ ಬಹಳ ವರ್ಷಗಳ ಹಿಂದೆ ಒಬ್ಬ ಗುಲಾಮನನ್ನು ಕೊಂಡುಕೊಂಡಿದ್ದ. ಅವನ ಹೆಸರು ಅಯಾಜ್. ಮಹಮ್ಮದನ ಬಳಿಗೆ ಬಂದಾಗ ಅಯಾಜನಿಗೆ ಕೇವಲ 7 ವರ್ಷ ವಯಸ್ಸು. ಅವನು ಗುಲಾಮನಾದರೂ ಸುಲ್ತಾನನ ನೆರಳಿನಂತೆ ಬದುಕಿದ. ಸುಲ್ತಾನನಿಗೂ ಇವನ ಬಗ್ಗೆ ಬಲು ಪ್ರೀತಿ ವಿಶ್ವಾಸ. ಮುಂದೆ ಮಹಮ್ಮದ್ ಅಮಾಜ್ನನ್ನು ಗುಲಾಮನಂತೆ ಕಾಣದೆ ತನ್ನ ಮಗನಂತೆಯೇ ನೋಡಿಕೊಂಡ. ಕೆಲ ವರ್ಷಗಳ ನಂತರ ಅವನನ್ನು ತನ್ನ ಮಂತ್ರಿಯನ್ನಾಗಿ ಮಾಡಿಕೊಂಡ. ಅಯಾಜ್ನ ಮೇಲೆ ಸುಲ್ತಾನ ತೋರುವ ಪ್ರೀತಿ ಉಳಿದ ಮಂತ್ರಿಗಳ ದರ್ಬಾರಿನ ಜನರ ಅಸೂಯೆಗೆ ಕಾರಣ ಆಯಿತು. ಈ ಗುಲಾಮನ ಮೇಲೆ ಸುಲ್ತಾನನಿಗೆ ಯಾಕಿಷ್ಟು ವಿಶ್ವಾಸ? ಅವರು ಏನಾದರೂ ಮಾಡಿ ಅಯಾಜನನ್ನು ಅವನ ಸ್ಥಳದಿಂದ ಓಡಿಸಬೇಕು ಅಂತ ಮಸ್ಲತ್ತನ್ನು ಮಾಡ್ತಾನೆ ಇದ್ರು. ಒಂದು ಬಾರಿ ತಡೆಯಲಾಗದೆ ಒಬ್ಬ ಹಿರಿಯ ಮಂತ್ರಿ ಸುಲ್ತಾನನನ್ನು ಕೇಳಿಯೇ ಬಿಟ್ಟ. ಹುಜೂರ್, ಅಯಾಜ್ ಒಬ್ಬ ಕೇವಲ ಗುಲಾಮನಾಗಿ ಬಂದವನು. ಅವನಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಅವನಿಗೆ ವಿಷಯಗಳ ಜ್ಞಾನವೇ ಇಲ್ಲ. ಚೆನ್ನಾಗಿ ಮಾತನಾಡಲಾರ ಮತ್ತು ಪ್ರಪಂಚ ವಿಷಯಗಳ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಇಂಥವನು ಮಂತ್ರಿಯಾಗಿರುವುದು ಸರಿಯೇ? ಒಂದಲ್ಲ ಒಂದು ದಿನ ಆತ ತನ್ನ ಗುಲಾಮಿ ಬುದ್ಧಿಯನ್ನು ತೋರಿಸಿ ನಿಮಗೆ ಮೋಸ ಮಾಡಿ ಹೋಗ್ತಾನೆ. ಮಹಮ್ಮದ್ ಹೆಚ್ಚು ಮಾತನಾಡಲಿಲ್ಲ. ನೋಡೋಣ, ಸಕಾಲದಲ್ಲಿ ನಮಗೆಲ್ಲ ಅಯಾಜ್ನ ಗುಣ ತಿಳಿದಿತ್ತು ಅಂತ ಹೇಳಿ ಹೊರಟೇ ಬಿಟ್ಟ. ಈದ್ ಮಿಲಾದ್ ಹಬ್ಬ ಮುಗಿದ ಮರುನೇ ದಿನ ಸುಲ್ತಾನ ಒಂದು ಆಜ್ಞೆಯನ್ನು ಹೊರಡಿಸಿದ. ಸುಲ್ತಾನರು ತಮ್ಮ ಪ್ರಜೆಗಳ ಪ್ರೀತಿಯಿಂದ ತಪ್ತರಾಗಿದ್ದಾರೆ. ಅದಕ್ಕೆ ಅವರ ಮನರಂಜನೆಗೆ ಭಾರೀ ಏರ್ಪಾಡು ಮಾಡಲಾಗಿದೆ. ಬೀದಿ ಬೀದಿಗಳಲ್ಲಿ ಮನರಂಜನೆ ನಡೆಯಲಿದೆ. ಮಂತ್ರಿಗಳ ಸಲುವಾಗಿ ಅವರ ಮನೆಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಮರುದಿನ ಬೀದಿಗಳಲ್ಲಿ ಸಂಗೀತ, ನೃತ್ಯದ ಸದ್ದು ಕೇಳಲಾರಂಭಿಸಿತು. ಪ್ರತಿ ಬೀದಿಯ ಕೊನೆಗೆ ವಿಶೇಷ ತಿಂಡಿ ತಿನಿಸು ಪಾನೀಯಗಳ ಸರಬರಾಜು ನಡೆಯಿತು. ಸುಂದರ ಯುವತಿಯರು ನೃತ್ಯ ವೀಕ್ಷಿಸಲಿಕ್ಕೆ ಜನ ತಂಡು ತಂಡಾಗಿ ನೆರೆದರು. ಸುಲ್ತಾನನ ಕೃಪೆಗೆ ಧನ್ಯವಾದ ಹೇಳಿದರು. ಪ್ರತಿಯೊಬ್ಬ ಮಂತ್ರಿಗಳ ಮನೆಗಳಲ್ಲಿ ಇನ್ನೂ ಅದ್ಭುತ ಕಾದಿತ್ತು. ತೀರಾ ಕಡಿಮೆ ಬಟ್ಟೆ ಧರಿಸಿದ ತುಂಬು ಹರೆಯದ ಮಾತಕ ರೂಪದ ಯುವತಿಯರು ತಮ್ಮ ತಂಡಗಳೊಂದಿಗೆ ಅವರ ಮನೆಗಳಲ್ಲಿ ಬಂದಿಳಿದರು. ಮದ್ಯ ಭಕ್ಷ್ಯಗಳ ರಾಶಿ ಅಡುಗೆ ಮನೆಯನ್ನು ತುಂಬಿತು. ಮಂತ್ರಿಗಳ ಪರಿವಾರಕ್ಕೆ ಈ ಸಂಭ್ರಮವನ್ನು ತುಂಬಿಕೊಳ್ಳಿಕ್ಕೆ 2 ಕಣ್ಣು ಸಾಲದು. ಆಗೊಂದು ಸುದ್ದಿ ಬಂತು. ಸುಲ್ತಾನನಿಗೆ ಆರೋಗ್ಯ ಕೆಟ್ಟಿದೆ. ವೈದ್ಯರು ಪರೀಕ್ಷೆ ನಡೆಸ್ತಾ ಇದ್ದಾರೆ. ವಿಷಯ ಸ್ವಲ್ಪ ಆತಂಕವನ್ನು ಉಂಟು ಮಾಡುವಂತೆಯೇ ಇತ್ತು. ಈ ಸುದ್ದಿ ಎಲ್ಲ ಮಂತ್ರಿಗಳನ್ನು ತಲುಪಿತು. ಛೇ, ಇಂಥ ಸುಂದರವಾದ ದಿನವೇ ಹೀಗಾಗಬೇಕೇ ಅಂತ ಕೆಲವರಂದರೆ, ಇನ್ನು ಕೆಲವರು ಇವತ್ತು ಈ ಸಂಭ್ರಮವನ್ನು ಬಿಟ್ಟು ಅರಮನೆಗೆ ಹೋಗಲೇಬೇಕೇ ಅಂದರು. ಮತ್ತು ಕೆಲವರು ನಾವು ಹೋಗಿ ಮಾಡೋದೇನಿದೆ, ವೈದ್ಯರಿದ್ದಾರಲ್ಲ, ಸಾಧ್ಯವಾದರೆ ಸಂಜೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಚಿಂತಿಸಿದರು. ಸಂಜೆಯವರೆಗೂ ಯಾರಿಗೂ ಪುರ್ಸೊತ್ತಿಲ್ಲ. ಸಂಜೆ ಮಂತ್ರಿಗಳು ಅರಮನೆಗೆ ಹೋದರೆ ಸುಲ್ತಾನ ಆರೋಗ್ಯವಾಗಿದ್ದಾನೆ. ಅವನ ಜೊತೆ ಅಯಾಜ್ ಕುಳಿತಿದ್ದಾನೆ. ಹುಜೂರ್, ನಿಮ್ಮ ಆರೋಗ್ಯ ಸರಿ ಇಲ್ಲವೆಂದು ಕೇಳಿದೆವು ಅಂತ ಹೇಳಿ ಮಂತ್ರಿ ಹೇಳ್ದ. ಆಗ ಮಹಮ್ಮದ್ ಹೇಳ್ದ, ನನ್ನ ಆರೋಗ್ಯ ಚೆನ್ನಾಗಿಯೇ ಇದೆ, ಆದರೆ ನಿಮ್ಮ ನೀಯತ್ತು ಸರಿಯಾಗಿಲ್ಲ. ನನ್ನ ಆರೋಗ್ಯದ ಚಿಂತೆಯಿಂದ ತಕ್ಷಣ ಧಾವಿಸಿದವನು ಅಯಾಜ್ ಮಾತ್ರ. ಅವನಿಗೆ ನನ್ನನ್ನು ಬಿಟ್ಟರೆ ಯಾವುದರ ಚಿಂತೆಯೂ ಇಲ್ಲ. ಮನರಂಜನೆ ಕಣ್ಣಿಗೂ ಬೀಳೋದಿಲ್ಲ. ಈಗ ಗೊತ್ತಾಯ್ತು ಯಾಕೆ ನನಗೆ ಅಯಾಜನನ್ನು ಕಂಡ್ರೆ ಪ್ರೇಮ ಅಂತ. ಮಂತ್ರಿಗಳು ತಲೆಯನ್ನು ತಗ್ಸೋದು. ಇದೇ ರೀತಿ ನಾವು ನಂಬಿದ ದೈವವನ್ನು ಅಥವಾ ನಮ್ಮ ಗುರಿಯನ್ನು ನಾವು ಸರ್ವದಾ ಧ್ಯಾನದಲ್ಲಿಟ್ಟುಕೊಂಡು ಮುನ್ನಡೆದರೆ ಮಾತ್ರ ಪ್ರಗತಿ ಸಾಧನೆ ಸಾಧ್ಯ. ಕತೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.